ಇನ್ನು ಚಿಕಿತ್ಸೆ ಅನ್ನೋದ್ರ ವಿಚಾರಕ್ಕೆ ಬಂದ್ರೆ ಡಾಕ್ಟರ್, ತುಂಬಾ ಜನ ತುಂಬಾ ತರ ಟ್ರೀಟ್ಮೆಂಟ್ ತಗೊಂಡಿರ್ತಾರೆ. ನೀವು ಹೇಳ್ದಂಗೆ ಚಳಿಗಾಲದಲ್ಲಿ ಎಲ್ಲೋ ಒಂದ್ ಕಡೆ ಟ್ರಿಗರ್ ಮಾಡಕ್ ಶುರು ಮಾಡಿದಾಗ ಚಿಕಿತ್ಸೆ ತಗೊಳ್ಳುವಂಥದ್ದು, ತಿರ್ಗಾ ನಾರ್ಮಲ್ ಟೈಮಲ್ಲಿ ನಾರ್ಮಲ್ ಆಗಿರುವಂಥದ್ದು, ಈ ರೀತಿ ಮಾಡ್ತಿರ್ತಾರೆ ಅಂತ ಹೇಳ್ಬೋದು. ಸೊ ಒಂದ್ಸಲಿ ಬಂದ್ರೆ ಇದಕ್ಕೆ ಲೈಫ್ ಟೈಮ್ ಚಿಕಿತ್ಸೆ ಅಂತ ತಗೊಳ್ಳೇಬೇಕಾಗತ್ತಾ? ಆಯುರ್ವೇದ ಏನ್ ಹೇಳುತ್ತೆ? ಚಿಕಿತ್ಸಾ ಕ್ರಮ ಯಾವ ರೀತಿ ಇದೆ? ಇದಕ್ಕೆ ಏನ್ ಟ್ರೀಟ್ಮೆಂಟ್ ಸೋರಿಯಾಸಿಸ್ಗೆ ತಿಳಿಸ್ಕೊಡಿ. ಸರಿ, ಆಯುರ್ವೇದದಲ್ಲಿ ಉತ್ತಮವಾದಂತಹ ಒಂದು ಚಿಕಿತ್ಸೆಯ ಕ್ರಮಗಳನ್ನು ಈ ಸೋರಿಯಾಸಿಸ್ಗೆ ಎಕ್ಸ್ಪ್ಲನೇಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಹೇಗೆ ಅಂತೇಳಿ ಹೇಳಿದ್ರೆ, ನಾವು ಋತುಶೋಧನ ಅಂತ ಹೇಳ್ತೀವಿ. ಅಂದರೆ ಆಯಾಯ ಋತುಗಳಲ್ಲಿ ಅನುಸಾರವಾಗಿ ದೇಹವನ್ನು ಶುದ್ಧಿ ಮಾಡುವಂಥದ್ದು. ಅಂದರೆ ವಸಂತ ಋತು ಬಂತು ವಮನವನ್ನು ಮಾಡಿಸುವಂಥದ್ದು, ಶರದ್ ಋತು ಬಂತು ವಿರೇಚನ ಕರ್ಮವನ್ನು ಮಾಡಿಸುವಂಥದ್ದು, ಅಥವಾ ವರ್ಷ ಋತು ಬಂತು ಬಸ್ತಿ ಚಿಕಿತ್ಸೆಯನ್ನು ಮಾಡಿಸುವಂಥದ್ದು. ಈ ಋತುಶೋಧನ ಅನ್ನುವಂಥದ್ದು ಇದನ್ನು ಪ್ರಿವೆನ್ಷನ್ಗೆ ಹೆಲ್ಪ್ ಆಗುತ್ತೆ. ಅಂದರೆ ಯಾರ ಫ್ಯಾಮಿಲಿಯಲ್ಲಿ ಇದೆ ಅಥವಾ ಸ್ವಲ್ಪ ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಆಗಿದೆ, ಈ ಒಂದು ಋತುಶೋಧನ ಮಾಡೋದ್ರಿಂದ ಈ ಸೋರಿಯಾಸಿಸನ್ನು ನಿಯಂತ್ರಣದಲ್ಲಿಡಲಿಕ್ಕೆ, ಅವರಿಗೆ ಜಾಸ್ತಿ ಆಗದೆ ಇದ್ದ ಹಾಗೆ ತಡಿಲಿಕ್ಕೆ ಭಾಳಷ್ಟು ಅನುಕೂಲ ಆಗುತ್ತೆ. ಒಂದನೇದು. ಎರಡನೆಯದಾಗಿ ಅವರ ಆಹಾರ ಕ್ರಮವನ್ನು ಸರಿಯಾಗಿ ಮಾಡ್ಕೋಬೇಕು. ಹಾಗೆ ಅವರ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಳ್ಳೋದು ಸಹ ಈ ಸೋರಿಯಾಸಿಸ್ಗೆ ಭಾಳಷ್ಟು ಹೆಲ್ಪ್ಫುಲ್ ಆಗುತ್ತೆ. ಆಮೇಲೆ ಮಾನಸಿಕವಾಗಿ ಅಂದರೆ ನಾವು ಸದೃಢರಾಗಬೇಕು. ಯಾಕಂದರೆ ಸೋರಿಯಾಸಿಸ್ ಟ್ರಿಗರ್ ಆಗಲಿಕ್ಕೆ ಒಂದು ಆ ವಾತಾವರಣದ ವೇರಿಯೇಷನ್ ಆದರೆ, ಇನ್ನೊಂದು ನಮ್ಮ ಸ್ಟ್ರೆಸ್ ಫ್ಯಾಕ್ಟರ್ ಅನ್ನುವಂಥದ್ದು ಬಹಳ ಮುಖ್ಯ ಆಗಿರ್ತದೆ. ಸೊ ಅದಕ್ಕೋಸ್ಕರ ಪ್ರಾಣಾಯಾಮ, ಧ್ಯಾನ ಅನ್ನುವಂಥದ್ದು ರೆಗ್ಯುಲರ್ ಆಗಿ ಮಾಡುವಂಥದ್ದು ಸಹ ಈ ಸೋರಿಯಾಸಿಸನ್ನು ಪ್ರಿವೆನ್ಷನ್ ಇಟ್ಕೊಳ್ಳಿಕ್ಕೆ ಅಥವಾ ಕಂಟ್ರೋಲಲ್ಲಿ ಇಟ್ಕೊಳ್ಳಿಕ್ಕೆ ಭಾಳಷ್ಟು ಸಹಕಾರಿಯಾಗುತ್ತೆ. ಸೊ ಯಾರಿಗೆ ಸೋರಿಯಾಸಿಸ್ಗಳು ತುಂಬ ಜಾಸ್ತಿ ಆಗಿದೆ, ಆವಾಗ ಅವರು ನಾವು ತುಂಬ ನಮ್ಮ ಪೇಷಂಟ್ಸ್ಗಳಿಗೆ ಹೇಳ್ತೀವಿ, ಪ್ರತಿ ವರ್ಷಕ್ಕೆ ಒಂದು ಸತಿ ಅಥವಾ ವರ್ಷಕ್ಕೆ 2 ಸತಿ ಬಂದುಬಿಟ್ಟು ಈ ಪಂಚಕರ್ಮ ಚಿಕಿತ್ಸೆಯನ್ನು ಪದೇ ಪದೇ ತಗೊಳ್ಳಿ, ನೀವು ಭಾಳಷ್ಟು ಹೆಲ್ಪ್ ಆಗುತ್ತೆ ಅಂತ. ಅದೇ ರೀತಿಯಲ್ಲಿ ನಾವು ಕಳೆದ ಸುಮಾರು ಒಂದು 12-14 ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ, ಅದರ ರಿಸಲ್ಟ್ಸ್ಗಳನ್ನು ನೋಡ್ತಾ ಇದ್ದೀವಿ. ಸೊ ಅವರಿಗೆ ಬರುವಾಗ ಇರುವಂಥ ಆ ಸಿವಿಯಾರಿಟಿಗೂ ಆಮೇಲೆ ವರ್ಷ ಆ ಟ್ರೀಟ್ಮೆಂಟ್ಸ್ಗಳನ್ನ ತಗೊಂಡು ಇದಾದ ಮೇಲೆ ಅವರಿಗೆ ಏನೋ ಸ್ವಲ್ಪ ಕಂಪ್ಲೀಟಾಗಿ ಹೋಗ್ತದೆ, ಕಂಪ್ಲೀಟಾಗಿ ನಿರ್ಮೂಲನೆ ಆಗ್ತದೆ ಅನ್ನುವಂಥದ್ದಲ್ಲ. ಸೊ ಏನೋ ಒಂದು ಸ್ವಲ್ಪ, ಈಗ ಮೊದಲು 90% ಬಾಡಿ ಕವರ್ ಆಗ್ತಾ ಇದ್ದಿದ್ರೆ ಒಂದು 5%, 8% ಸ್ವಲ್ಪ ಏನೋ ಆ ಟೈಮಲ್ಲಿ ಆ ಸೀಸನಲ್ಲಿ ಸ್ವಲ್ಪ ಬಂದುಬಿಡ್ತದೆ, ಆಮೇಲೆ ಸಂಪೂರ್ಣವಾಗಿ ವಾಸಿ ಆಗುವಂಥದ್ದು. ಹಲವಾರು ರೋಗಿಗಳಲ್ಲಿ ಈ ರೀತಿಯ ಒಂದು ಗುಣಮುಖ ಆಗಿದ್ದಾರೆ. ಭಾಳಷ್ಟು ಅವರಿಗೆ ಒಂದು ಇಂಪ್ರೂವ್ಮೆಂಟ್ಸ್ಗಳು ಬರ್ತದೆ. ಅದರಲ್ಲಿ ಮೇಜರಾಗಿ ನಾವು ಈ ತಕ್ರದಾರದಂಥ ಚಿಕಿತ್ಸೆಗಳಿರ್ಬೋದು, ಅಥವಾ ಸರ್ವಾಂಗ ತಕ್ರದಾರದಂಥ ಚಿಕಿತ್ಸೆಗಳಿರ್ಬೋದು, ವಮನ ಇರ್ಬೋದು, ವಿರೇಚನ, ಸ್ನೇಹಪಾನ, ವಮನ, ಸ್ನೇಹಪಾನಯುಕ್ತ ವಿರೇಚನ, ಈ ಎಲ್ಲ ಚಿಕಿತ್ಸೆಗಳು ಭಾಳಷ್ಟು ಸಹಕಾರಿಯಾಗುತ್ತೆ. ಅದು ಅಲ್ಲದೆ ಈ ರಕ್ತ ಮೋಕ್ಷಣ ಅಂತ, ಬ್ಲಡ್ ಲೆಟಿಂಗ್ ಥೆರಪಿ ಅಂತ ಹೇಳ್ತೀವಿ, ಈ ಲೀಚ್ ಥೆರಪಿ, ಅದರಿಂದ ಕೆಲವೊಂದು ಕಂಡೀಷನ್ಸ್ಗಳಲ್ಲಿ ನಾವು ಅದನ್ನು ಮಾಡ್ತೀವಿ. ಅದು ಭಾಳಷ್ಟು ಸಹಾಯಕ ಆಗುತ್ತೆ. ಸೊ ಅದರೊಟ್ಟಿಗೆ ಫುಡ್ಡು, ಯಾಕಂದರೆ ಕೆಲವೊಂದು ಫುಡ್ಗಳನ್ನು ನಾವು ಸೋರಿಯಾಸಿಸ್ನಲ್ಲಿ ಪಥ್ಯವನ್ನು ಹೇಳಿರ್ತೀವಿ. ಆ ನಿಷಿದ್ಧವಾದಂಥ ಫುಡ್ಗಳನ್ನು ಕಂಪ್ಲೀಟಾಗಿ ನಾವು ಅವಾಯ್ಡ್ ಮಾಡಬೇಕು. ಯಾವುದೇ ಸೀಸನಲ್ಲಾದರೂ ಅವ್ರು ತಗೊಳ್ಳೋ ಹಾಗೆ ಆ ಫುಡ್ಗಳನ್ನು ಆದಷ್ಟು ಅವರಿಗೆ ನಾವು ಏನು ಹೇಳ್ತೀವಲ್ಲ, ಲೈಫ್ ಸ್ಟೈಲಲ್ಲಿ ಚೇಂಜಸ್ಗಳು ಅಥವಾ ಲೈಫ್ ಸ್ಟೈಲಲ್ಲಿ ಫುಡ್ಡನ್ನು ಸ್ಟಾಪ್ ಮಾಡುವಂಥದ್ದು, ಅದನ್ನು ಆ ಫುಡ್ಗಳನ್ನು ಕಂಪ್ಲೀಟಾಗಿ ಅವರು ಅವಾಯ್ಡ್ ಮಾಡಿಕೊಂಡು ಒಂದು ಆರೋಗ್ಯಯುತವಾದಂತಹ ಜೀವನ ಶೈಲಿಯನ್ನು ನಡೆಸ್ಕೊಂಡು, ಉತ್ತಮವಾದ ಆಲೋಚನೆಗಳನ್ನು ಇಟ್ಕೊಂಡು, ಒಳ್ಳೆ ರೀತಿಯಾದಂತಹ ಒಂದು ಏನು ಸಮಾಜದೊಂದಿಗೆ ಒಂದು ಒಳ್ಳೆಯ ರೀತಿಯ ಒಂದು ಬಾಂಧವ್ಯವನ್ನು ಇಟ್ಕೊಂಡು ಆ ದ್ವೇಷದ ಒಂದು ಮನಸ್ಥಿತಿಯಿಂದ ಹೊರಗಡೆ ಬಂದರೆ ಖಂಡಿತವಾಗ್ಲೂ ಸೋರಿಯಾಸಿಸ್ನಂತಹ ಕಾಯಿಲೆಗಳನ್ನು ಹೊರಗಡೆ ಬರಲಿಕ್ಕೆ ಸಾಧ್ಯ ಇದೆ. ಓಕೆ, ಈ ಸೋರಿಯಾಸಿಸ್ ಇರುವಂಥವ್ರು ನಾನ್ ವೆಜ್ ತಗೊಳ್ಬಹುದಾ ಅಥವಾ ಅವಾಯ್ಡ್ ಮಾಡಿದ್ರೆ ಸೂಕ್ತ? ಸೋರಿಯಾಸಿಸ್ ಇದ್ದವರು ಖಂಡಿತವಾಗ್ಲೂ ನಾನ್ ವೆಜ್ಜನ್ನು ಅವಾಯ್ಡ್ ಮಾಡಿದರೆ ಭಾಳಷ್ಟು ಸಹಾಯಕ ಆಗುತ್ತೆ ಅವರಿಗೆ ರಿಕವರಿಗೆ. ಸೊ ಬಾಯಿ ರುಚಿ, ಹೌದು, ಮಸಾಲೆಯುಕ್ತ ಆಹಾರ, ಫಾಸ್ಟ್ ಫುಡ್ಡು, ಜಂಕ್ ಫುಡ್ಡು, ಅದನ್ನೆಲ್ಲ ಈ ನಾನ್ ವೆಜ್ಗಳು, ಫ್ರೈಡ್ ಫುಡ್ಗಳು, ಅದನ್ನೆಲ್ಲ ಈ ಸೋರಿಯಾಸಿಸ್ನವರು ಅವಾಯ್ಡ್ ಮಾಡಲೇಬೇಕು. ತಿಳಿಸ್ಕೊಡ್ತೀರಾ ಅವರಿಗೆ? ಹೌದು, ಖಂಡಿತವಾಗ್ಲೂ ಟ್ರೀಟ್ಮೆಂಟಿಗೆ ಬಂದವಾಗ ಏನು ನೀವು ತಗೋಬೇಕು, ಏನು ತಗೋಬಾರ್ದು, ಅದರ ಬಗ್ಗೆ ಅವರಿಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಕೊಡ್ತೀವಿ ಅವರಿಗೆ. ಆಮೇಲೆ ಅವರಿಗೆ ಒಂದಿಷ್ಟು ಮೆಡಿಕೇಶನ್ಸ್ಗಳನ್ನು ಕೊಡ್ತೀವಿ. ಆ ಮೆಡಿಕೇಶನ್ಸ್ಗಳನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ಕೊಳ್ಳಿಕ್ಕೆ ಹೇಳ್ತೀವಿ. ಅದು ಭಾಳಷ್ಟು ಸಹಕಾರಿ ಆಗಿರುತ್ತೆ. ಖಂಡಿತವಾಗ್ಲೂ. ಸೊ ಸೋರಿಯಾಸಿಸ್ ಇದೆ ಅಂತ ನೀವು ಆತಂಕ, ಚಿಂತೆ, ಭಯ ಖಂಡಿತವಾಗ್ಲೂ ಬೇಡ. ಉತ್ತಮವಾಗಿರುವಂತಹ ಚಿಕಿತ್ಸೆ ಬೇಕು ಅಂತಂದ್ರೆ ನಿಮಗೆ ಉಡುಪಿಯಲ್ಲಿರುವಂತಹ ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯಕ್ಕೆ ನೇರವಾಗಿ ಭೇಟಿ ನೀಡಬಹುದು. ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಟಿವಿ ಸ್ಕ್ರೀನ್ ಮೇಲೆ ನಿಮಗೆ ಅಪಾಯಿಂಟ್ಮೆಂಟ್ ಸಂಖ್ಯೆಗಳು ಬರ್ತಾ ಇದೆ. ಈಗಲೇ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡೆದುಕೊಂಡು ನೇರವಾಗಿ ವೈದ್ಯರನ್ನ ನೀವು ಭೇಟಿ ಮಾಡಬಹುದು. ಇನ್ನು ಈ ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ ವಿಶೇಷತೆ ಬಗ್ಗೆ ನಮಗೆ ತಿಳಿಸೋದಾದ್ರೆ, ಯಾವ್ಯಾವ ಆರೋಗ್ಯದ ಸಮಸ್ಯೆಗಳಿಗೆ ಚಿಕಿತ್ಸೆಗಳು, ಏನೆಲ್ಲ ವಿಶೇಷತೆ ಇದೆ, ಇದ್ರ ಬಗ್ಗೆ ನಮಗೆ ತಿಳಿಸ್ಕೊಡಿ.
ಹೇಳಿ ಡಾಕ್ಟರ್. ಚಿತ್ರಕೂಟ ಅನ್ನುವಂಥದ್ದು ತುಂಬ ಗ್ರೀನರಿ ಮಧ್ಯದಲ್ಲಿ ಲೊಕೇಟ್ ಆಗಿರುವಂತಹ ಒಂದು ಪ್ಲೇಸ್ ಇಲ್ಲಿ. ಸೊ ಇಲ್ಲಿ ಚಿತ್ರಕೂಟದ ವೈಶಿಷ್ಟ್ಯತೆ ಅಂತೇಳಿ ಹೇಳಿದ್ರೆ ಅಲ್ಲಿ ನಮಗೆ ಬೇಕಾಗಿರುವಂತಹ ತರಕಾರಿಗಳನ್ನು ನಾವೇ ಬೆಳಿತೀವಿ. ಹಾಗೆ ನಮ್ಮ ರೋಗಿಗಳಿಗೆ ಬೇಕಾಗುವಂಥ ಔಷಧಗಳನ್ನು ಅಲ್ಲಿ ಸಣ್ಣ ಪ್ರಮಾಣದ ಅಲ್ಲೇ ಪ್ರಿಪೇರ್ ಮಾಡಿಬಿಟ್ಟು ಅವರಿಗೆ ಚಿಕಿತ್ಸೆಗಳನ್ನು ಕೊಡ್ತೀವಿ. ಸೊ ಫ್ರೆಶ್ ಆಗಿ ಕೂಡ ಮೆಡಿಸಿನ್ಸ್ ಪ್ರಿಪೇರ್ ಆಗುತ್ತೆ, ಅಲ್ಲಿಂದನೇ ಮೆಡಿಸಿನ್ಸ್ ಪ್ರಿಪೇರ್ ಮಾಡ್ತೀವಿ, ಅದನ್ನೇ ಕೊಡ್ತೀವಿ. ಮೂರನೇದು ಅಂತ ಹೇಳಿದ್ರೆ ಪಥ್ಯ ಆಹಾರಗಳನ್ನು, ಅದಕ್ಕೆ ಏನು ಅವರ ಸಮಸ್ಯೆಗೆ ಏನು ಬೇಕು, ಯಾವ ರೀತಿ ಆಹಾರ ಸೂಕ್ತ, ಆ ಆಹಾರವನ್ನು ಅಲ್ಲಿ ನಾವು ತಯಾರು ಮಾಡ್ತೀವಿ. ಅವರಿಗೂ ಆಮೇಲೆ ಅದ್ರ ಬಗ್ಗೆ ಟೀಚ್ ಮಾಡ್ತೀವಿ, ನಿಮಗೆ ಹೀಗೆ ನೀವು ಆಹಾರವನ್ನು ತಯಾರಿಸಬೇಕು ಅಂತ ಹೇಳಿ. ಹಾಗೆ ನಮ್ಮ ಕ್ಯಾಂಪಸಲ್ಲಿ ಒಂದು ದೇಸಿ ದನಗಳ ಒಂದು ಗೋಶಾಲೆ ಇದೆ. ಸೊ ಅಲ್ಲಿ ನಮ್ಗೆ ಏನು ದೇಸಿ ದನಗಳಿಂದ ಹಾಲು, ಮೊಸರು, ತುಪ್ಪ ಏನು ಬೇಕು ನಮಗೆ, ಅದನ್ನು ಅಲ್ಲಿ ಆ ದೇಸಿ ದನಗಳಿಂದ ಪ್ರೊಕ್ಯೂರ್ ಮಾಡಿಕೊಂಡು ಅದರಿಂದ ಔಷಧಗಳನ್ನು ತಯಾರು ಮಾಡಿ ಅದನ್ನು ನಮ್ಮ ರೋಗಿಗಳಿಗೆ ಕೊಡುವಂಥ ವ್ಯವಸ್ಥೆಗಳಿದೆ. ಮತ್ತು ಟೋಟಲ್ ಆಗಿ ಗ್ರೀನರಿ, ಪ್ರಕೃತಿಯ ಮಡಿನಲ್ಲಿದೆ. ಹಾಗೆ ಅಲ್ಲಿ ಯೋಗಾಭ್ಯಾಸ, ಪ್ರಾಣಾಯಾಮ, ಧ್ಯಾನ ಇರ್ಬೋದು, ಅದರ ಎಲ್ಲದರ ಒಂದು ವ್ಯವಸ್ಥೆಗಳಿರ್ತದೆ. ಹಾಗೆ ನ್ಯಾಚುರೋಪತಿ ಚಿಕಿತ್ಸೆಗಳು ಸಹ, ಒಂದು ವೇಳೆ ಕೆಲವೊಬ್ಬರಿಗೆ ಒಂದು ಆಕ್ಯುಪ್ರೆಷರ್ನ ಅವಶ್ಯಕತೆ ಇದೆ ಅಥವಾ ಮಡ್ ಥೆರಪಿಯ ಅವಶ್ಯಕತೆಗಳಿದೆ, ಅದು ಏನು ಅವಶ್ಯಕತೆಗಿದೆ ಅದು ಎಲ್ಲದನ್ನು ಸಹ ಅಲ್ಲಿಯ ಒಂದೇ ಕ್ಯಾಂಪಸ್ನಲ್ಲಿ ಅದಕ್ಕಿದೆ. ಅದರೊಂದಿಗೆ ಲೈಫ್ ಸ್ಟೈಲ್ ಅಂದರೆ ಏನು, ಅದನ್ನು ಚೇಂಜಸ್ ಮಾಡಿಕೊಂಡ್ರೆ ಯಾವ ರೀತಿಯ ಚೇಂಜಸ್ಗಳು ನಿಮ್ಮ ಲೈಫಲ್ಲಿ ಆಗುತ್ತೆ, ನಿಮ್ಮ ಆಲೋಚನೆ, ನಿಮ್ಮ ಲೈಫ್ ಸ್ಟೈಲ್ ಚೇಂಜಸ್ಗಳು, ನಿಮ್ಮ ಫುಡ್ ಹ್ಯಾಬಿಟ್ಸ್ಗಳು ನಿಮ್ಮ ಆಲೋಚನೆ ಮೇಲೆ ಎಷ್ಟು ಪ್ರಭಾವ ಬೀರ್ತದೆ. ಸೊ ಅದರ ಬಗ್ಗೆ ಒಂದು ಸೆಷನ್ಸ್ಗಳನ್ನು ತೊಗೊಳ್ತೀವಿ. ಕುಕ್ಕಿಂಗ್ಗಳನ್ನ ಬಗ್ಗೆ, ಆರೋಗ್ಯಯುತ ಕುಕ್ಕಿಂಗ್ ಹೇಗಿರಬೇಕು ಅದರ ಬಗ್ಗೆ ಹೇಳ್ತೀವಿ. ಯಾವುದು ತಿನ್ನಬೇಕು, ಯಾವ ದಿನನಿತ್ಯದಲ್ಲಿ ತಿನ್ನಬಾರ್ದು, ನೀವು ಎಷ್ಟೊತ್ತಿಗೆ ಏಳಬೇಕು, ಎಷ್ಟೊತ್ತಿಗೆ ಮಲಗಬೇಕು, ನಿಮ್ಮ ದಿನಚರಿ ಇರಬೇಕು. ಎಷ್ಟೋ ಜನ ಕೆಫಿನ್ನು ಅದರ ಅಡಿಕ್ಷನ್ ಇದ್ದವ್ರು ಬಂದಿರ್ತಾರೆ, ಒಂದು 4 ದಿವಸದಲ್ಲಿ ಅದನ್ನು ಬಿಟ್ಟು ಎಸ್ ಅಂತೇಳಿ ಹೇಳಿ ಬರ್ತಾರೆ. ಸೊ ಆ ರೀತಿಯಲ್ಲಿ ಸಂಪೂರ್ಣವಾದ ಒಂದು ಹೋಲಿಸ್ಟಿಕ್ ವೇಯಲ್ಲಿ ಅಲ್ಲಿ ಆ ಚಿಕಿತ್ಸೆಗಳ ಸೌಲಭ್ಯಗಳಿದೆ, ಉಳಿಯುವಂತಹ ವ್ಯವಸ್ಥೆಗಳಿದೆ. ಪಂಚಕರ್ಮ ಚಿಕಿತ್ಸೆಗಳಿರ್ಬೋದು, ಯಾವುದೇ ರೀತಿಯ ಚಿಕಿತ್ಸೆ, ಉದಾಹರಣೆಗೆ ಈಗ ಬ್ಯಾಕ್ ಪೇನ್ ಇರ್ಬೋದು, ಪ್ಯಾರಲೈಸಿಸ್ ಇರ್ಬೋದು, ನೀ ಪೇನ್ ಇರ್ಬೋದು, ಹೆಡ್ಏಕ್ ಇರ್ಬೋದು, ಸೋರಿಯಾಸಿಸ್ ಇರ್ಬೋದು, ಹಲವಾರು ಚಿಕಿತ್ಸೆಗಳಿಗೆ ಒಂದು ಉತ್ತಮವಾದ ಚಿಕಿತ್ಸೆಗಳು ನಮ್ಮಲ್ಲಿ ಲಭ್ಯ ಇದೆ. ಖಂಡಿತ. ಸೊ ಪ್ರಕೃತಿಯ ಮಡಿಲಿನಲ್ಲಿದೆ, ಜೊತೆಗೆ ನಿಮಗೆ ಆಚೆ ಕಡೆದು ಕಾಂಟ್ಯಾಕ್ಟ್ ಇಲ್ಲ, ಬಿಕಾಸ್ ಅಲ್ಲೇ ವೆಜಿಟೇಬಲ್ಸ್ನ ನೀವು ಬೆಳೆಸಿ ಅಲ್ಲೇ ಯೂಸ್ ಮಾಡ್ತೀರಾ. ಹಾಲು, ಮೊಸರು, ತುಪ್ಪ ಕೂಡ ಆಗಿರ್ಬೋದು. ಸೊ ಆರೋಗ್ಯದ ಸಮಸ್ಯೆ ಏನೂ ಇಲ್ಲ. ಒಂದು ರೀತಿ ಸ್ಟ್ರೆಸ್ ಅಪ್ಪ ನನಗೆ, ಸೊ ನಾನು ಬಂದು ಟ್ರೀಟ್ಮೆಂಟ್ ತಗೊಳ್ಬೇಕು ಅಂದರೆ ಸ್ಟ್ರೆಸ್ ಫ್ರೀಗೂ ಏನಾದರೂ ಚಿಕಿತ್ಸೆ? ಖಂಡಿತವಾಗ್ಲೂ ಆಯುರ್ವೇದದಲ್ಲಿ ಸ್ಟ್ರೆಸ್ ಫ್ರೀಗೂ ಹಲವಾರು ಚಿಕಿತ್ಸೆಗಳಿದೆ. ನಮ್ಮ ಚಿತ್ರಕೂಟದಲ್ಲೂ ಹಾಗೆ. ಈಗ ಆ್ಯಕ್ಚುಲಿ ಇವತ್ತಿನ ಎಲ್ಲ ಆಲ್ಮೋಸ್ಟ್ ಆಲ್ ದ ಡಿಸೀಸ್ ಏನು ಹೇಳ್ತೀವಲ್ಲ, ಅದು ಸ್ಟ್ರೆಸ್ಸಿಂದನೇ ಉಗಮ ಆಗ್ತದೆ ಅಂತ ಹೇಳ್ತೀವಿ. ನಿಮ್ಮ 80% ನಿಮ್ಮ ಡಿಸೀಸ್ ಇವತ್ತು ಉಗಮವಾಗೋದು ನಿಮ್ಮಲ್ಲಿರುವಂಥ ಸ್ಟ್ರೆಸ್ಸಿಂದ. ಇವತ್ತು ಸ್ಟ್ರೆಸ್ ಇಲ್ಲದೆ ಇರುವಂತಹ ವ್ಯಕ್ತಿ ಯಾರೂ ಇಲ್ಲ. 5ನೇ ಕ್ಲಾಸ್ ಮಗುವಿಗೂ ಸಹ ಯಾವುದೋ ಒಂದು ರೀತಿಯಲ್ಲಿ ಸ್ಟ್ರೆಸ್ ಇದೆ, ಅದನ್ನು ನಿರ್ವಹಣೆ ಕಲೆ ನಮಗೆ ಗೊತ್ತಿಲ್ಲ. ಸೊ ಆ ಒಂದು ಮನಸ್ಥಿತಿಯಲ್ಲಿದ್ದವರು, ಸ್ಟ್ರೆಸ್ ಇರ್ಬೋದು, ಅಥವಾ ಒಂದು 4 ದಿವಸ ಏನಾದರೂ ರಿಲ್ಯಾಕ್ಸ್ ಆಗಿ ಬರಬೇಕಪ್ಪ ಅಂಥವರಿಗೂ ಸಹ ಬಂದು ಉಳಿದು ಚಿಕಿತ್ಸೆಗಳನ್ನು ಪಡೆದು ಬಾಡಿ ಆ್ಯಂಡ್ ಮೈಂಡ್ ಬೋತ್ ಅದರಲ್ಲಿ ರಿಲ್ಯಾಕ್ಸ್ ಆಗಿ ಬರಲಿಕ್ಕೂ ಸಹ ಅಲ್ಲಿ ವ್ಯವಸ್ಥೆಗಳುಂಟು. ಖಂಡಿತವಾಗಿ ಡಾಕ್ಟರ್. ಇನ್ನು ಕೊನೆಯದಾಗಿ ಸೋರಿಯಾಸಿಸ್ ಸಮಸ್ಯೆ ಇರುವಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಬಿಕಾಸ್ ಚಿಕಿತ್ಸೆ ಇಲ್ಲ ಅಂತ ಬೇಸತ್ತು ಹೋಗಿರ್ತಾರೆ ಅಂತ ಹೇಳ್ಬೋದು. ಕೊನೆಯದಾಗ ಅವ್ರಿಗೆ ಏನು ಹೇಳ್ತೀರಾ ಡಾಕ್ಟರ್? ಸೋರಿಯಾಸಿಸ್ ಅನ್ನುವಂಥದ್ದು ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಸೋರಿಯಾಸಿಸ್ನ ಕಾಯಿಲೆ ಬಗ್ಗೆ ಯಾವುದೂ ಚಿಂತೆ ಮಾಡುವಂಥದ್ದಿಲ್ಲ. ಮಾನಸಿಕವಾಗಿ ಸದೃಢತೆ ಇದ್ದರೆ ಸೋರಿಯಾಸಿಸ್ ಅನ್ನುವಂಥದ್ದು ಒಂದು ಕಾಯಿಲೆ ಅಲ್ಲ. ಇದು ಮತ್ತು ಮೇಜರ್ ಆಗಿ ಇದು ಕಂಟೇಜಿಯಸ್ ಅಲ್ಲ, ಅಂದರೆ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುವಂತಹ ನೇಚರ್ ಇರೋದಿಲ್ಲ. ಹಾಗಾಗಿ ಆರೋಗ್ಯಯುತವಾಗಿ ಬದುಕಬೇಕಿದ್ರೆ ಒಳ್ಳೆಯ ಜೀವನ ಶೈಲಿ, ಒಳ್ಳೆಯ ಆಹಾರ ಕ್ರಮ, ಒಳ್ಳೆಯ ಚಿಂತನೆಗಳು, ಒಳ್ಳೆಯ ವಿಚಾರಗಳನ್ನು ನಾವು ಅಡಾಪ್ಟ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಸೋರಿಯಾಸಿಸ್ ಅನ್ನುವಂಥದ್ದು ಒಂದು ಕಾಯಿಲೆ ಅಲ್ಲ. ಅದರ ಬಗ್ಗೆ ಯಾರೂ ಖಂಡಿತವಾಗ್ಲೂ ವರಿ ಮಾಡುವ ಅವಶ್ಯಕತೆನೇ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಖಂಡಿತ ಡಾಕ್ಟರ್. ಕಾರ್ಯಕ್ರಮದಲ್ಲಿ ಬಂದು ನಮಗೆ ಸೋರಿಯಾಸಿಸ್ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ರಿ. ಮತ್ತೆ ಚಿಕಿತ್ಸೆಗಳು ಯಾವ ರೀತಿ ಇದೆ, ಪಥ್ಯ ಅನ್ನುವಂಥದ್ದು ನಾವು ಹೇಗೆ ಫಾಲೋ ಮಾಡಬೇಕು, ವಿಶೇಷವಾಗಿ ನಮಗೆ ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯದಲ್ಲಿ ನೀಡುವಂಥ ಚಿಕಿತ್ಸೆಗಳ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ನಮಸ್ಕಾರ. ಸಾಕಷ್ಟು ಜನ ಪೇಷಂಟ್ಸ್ ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯದಲ್ಲಿ ಚಿಕಿತ್ಸೆಗಳನ್ನ ಪಡೆದುಕೊಂಡಿದ್ದಾರೆ. ಈಗ ಸದ್ಯಕ್ಕೆ ಒಬ್ರು ಪೇಷಂಟ್ ಮಾತಾಡಿರುವಂತಹ ಒಂದು ಬೈಟ್ ಬರ್ತಾ ಇದೆ. ಅವ್ರಿಗಿದ್ದಂತ ಆರೋಗ್ಯದ ಸಮಸ್ಯೆಗಳೇನು, ಚಿಕಿತ್ಸೆಗಳನ್ನ ಪಡೆದುಕೊಂಡ್ಮೇಲೆ ಯಾವ ರೀತಿ ಗುಣಮುಖರಾಗಿದ್ದಾರೆ, ಬನ್ನಿ ಅವ್ರು ಏನ್ ಹೇಳಿದ್ದಾರೆ ನೋಡ್ಕೊಂಡು ಬರೋಣ. ನನ್ನ ಹೆಸರು ಧರ್ಮಾನಂದ. ನಾವು ಟ್ರೀಟ್ಮೆಂಟ್ ಸಲುವಾಗಿ ಇಲ್ಲಿಗೆ ಬೆಂಗಳೂರಿನಿಂದ ಬಂದಿದ್ದೇವೆ. ಮತ್ತು ಇಲ್ಲಿಯ ಈ ಒಂದು ಟ್ರೀಟ್ಮೆಂಟ್ ಹೀಗೆ ಸಿಗ್ತದೆ ಅಂತ ಹೇಳಿಕೊಂಡು ನಮ್ಮ ಒಬ್ಬರು ರಿಲೇಟಿವ್ ಇಲ್ಲಿ ಒಂದು 3 ತಿಂಗಳ ಹಿಂದೆ ಬಂದಿದ್ದರು. ಅವರು ಟ್ರೀಟ್ಮೆಂಟ್ ಇಲ್ಲಿಯ ಒಂದು ಉಪಯೋಗ ಹೇಳಿದಾಗ ನಮಗೂ ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಳ್ಬೇಕು ಅಂತ ಅನ್ನಿಸ್ತು. ನಮಗಿಲ್ಲಿ ಫಸ್ಟ್ ಬಂದಾಗ ನನಗೆ ಅನಿಸಿದ್ದು ಅಂದರೆ ಇಲ್ಲಿಯ ಒಂದು ಪ್ರಶಾಂತವಾದಂತಹ ಪ್ರಕೃತಿ, ಹಸಿರು. ಇಲ್ಲಿ ಆ್ಯಕ್ಚುಲಿ ಏನಾಗ್ತದೆ ಅಂತ ಹೇಳಿದರೆ ಯಾವುದೇ ನೋವಿದ್ರೂ ಒಂದು 50% ಶಮನ ಆಗ್ತದೆ ಇಲ್ಲಿ ಬಂದ ತಕ್ಷಣ.
ಮತ್ತು ನನಗೆ ವೈಯಕ್ತಿಕವಾಗಿ ಹೇಳುವುದಿದ್ದರೆ ನಾನು ಬಿ ಪಿ ಪೇಷಂಟ್. ಇಲ್ಲಿ ಬಂದ ನಂತರ 14 ದಿವಸ ಆಯಿತು ಇವತ್ತಿಗೆ. ಇಲ್ಲಿ ಬಂದ ನಂತರ ನಂದು ಬಿ ಪಿ ನಾರ್ಮಲ್ ಇದೆ. ಯಾವುದೇ ಬೇರೆ ಔಷಧಿಗಳನ್ನು ನಾನು ಬಿ ಪಿ ಟ್ಯಾಬ್ಲೆಟ್ ತಗೊಳ್ಳೋದನ್ನು ಬಿಟ್ಟುಬಿಟ್ಟಿದ್ದೇನೆ. ಮತ್ತು ನನಗೆ ಇದ್ದಂತಹ ಪ್ರಾಬ್ಲಮ್ಮು ಮತ್ತು ನನ್ನ ಮಿಸ್ಸಸ್ಸಿಗೆ ಬ್ಯಾಕ್ ಏಕ್, ಜಾಯಿಂಟ್ ಪೇಯ್ನ್ಸ್ ಇದೆಲ್ಲ ಇದೆ. ಸುಮಾರಷ್ಟು ಗುಣ ಆಗಿದೆ. ಇಲ್ಲಿ ಏನಿದ್ರೂ ದೇಹಶುದ್ಧಿ, ಫಸ್ಟ್ ಇಲ್ಲಿ ದೇಹಶುದ್ಧಿ ಮಾಡ್ತಾರೆ, ನಂತರ ಔಷಧಿ ಕೊಟ್ಟು ಕಳಿಸ್ತಾರೆ. ಅದರ ಇಫೆಕ್ಟ್ ಆ್ಯಕ್ಚುಲಿ ನಾವಿಲ್ಲಿಂದ ವಾಪಸ್ ಹೋದ ನಂತರ ನಮಗೆ ಗೊತ್ತಾಗ್ತದೆ. ನಂತರ ಮತ್ತೊಂದು ವಿಶೇಷ ಏನಂದರೆ ಇಲ್ಲಿಯ ಎಲ್ಲ ಸಿಬ್ಬಂದಿ ವರ್ಗ ಅವರ ಒಂದು ಸೇವೆ, ಹಸನ್ಮುಖಿ ಸೇವೆ, ಅಂದರೆ ಸದಾ ನಗ್ನಗ್ತಾ ಯಾವುದೇ ಒಂದು ತೊಂದರೆಯಾಗದ ಹಾಗೆ ನಮಗೆ ನೋಡಿಕೊಳ್ತಾರೆ. ಶುಚಿತ್ವನೂ ಅಷ್ಟೇ, ರೂಮ್ ಆಗಲಿ ನಾವು ಡೈನಿಂಗ್ ಆಗಲಿ ಎಲ್ಲ ಕಡೆ ಶುಚಿತ್ವವನ್ನು ಮೇಂಟೈನ್ ಮಾಡಿದ್ದಾರೆ. ಸುತ್ತ ಎಲ್ಲ ಹಸಿರು ಇದೆ, ಒಂದು ನೋಡಲಿಕ್ಕೆ ವಾಕಿಂಗ್ ಪಾತ್ ಇದೆ, ಯೋಗ ಒಂದಿದೆ. ಎಲ್ಲ ರೀತಿಯಿಂದ ನೋಡಲಿಕ್ಕೆ ಹೋದರೆ ಇಂತಹ ಒಂದು ಆಯುರ್ವೇದಿಕ ಚಿಕಿತ್ಸಾಲಯ ನನಗೆ ಅನಿಸಿದ ಮಟ್ಟಿಗೆ ಎಲ್ಲಿಯೂ ಇರಲಿಕ್ಕಿಲ್ಲ. ಎಲ್ಲ ರೀತಿಯಿಂದ ಇದೊಂದು ಸಮರ್ಥವಾದಂತಹ ಒಂದು ಚಿಕಿತ್ಸಾಲಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ನೋಡಿದ್ರಲ್ಲ ವೀಕ್ಷಕರೇ, ನಿಮಗೂ ಕೂಡ ಇದೇ ರೀತಿಯಾಗಿರುವಂತಹ ಆರೋಗ್ಯದ ಸಮಸ್ಯೆಗಳು ಸಾಕಷ್ಟು ವರ್ಷಗಳಿಂದ ಕಾಡ್ತಾ ಇದೆ. ಸೂಕ್ತವಾಗಿರುವಂತಹ ಚಿಕಿತ್ಸೆಗಳನ್ನ ಪಡ್ಕೊಳ್ಬೇಕು ಅಂತಂದ್ರೆ ನೇರವಾಗಿ ನೀವು ಉಡುಪಿಯಲ್ಲಿರುವಂತಹ ಚಿತ್ರಕೂಟ ಆಯುರ್ವೇದಕ್ಕೆ ಭೇಟಿ ನೀಡಬಹುದು.